ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 465 ಪಾಯಿಂಟ್ಸ್ ಗೇನ್ ಆಗಿ 58,853 ಕ್ಲೋಸ್ ಆದರೆ ನಿಫ್ಟಿ 127 ಪಾಯಿಂಟ್ಸ್ ಗೇನ್ ಆಗಿ 17,525 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 316 ಪಾಯಿಂಟ್ಸ್ ಗೇನ್ ಆಗಿ 38,237 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಮಾತಾಡ್ಕೊಳ್ಳೋಕೆ ಮುಂಚೆ ಫ್ರೈಡೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಿಕಾಸ್ ಆ ಅಪ್ಡೇಟ್ ಇಂದಾನೆ ಓವರ್ ಆಲ್ ಆಗಿ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಫಾಲ್ ಅಂಡ್ ಈವನ್ SGX ನಿಫ್ಟಿನಲ್ಲೂ ನೆಗೆಟಿವ್ ಟ್ರೇಡ್ ಆಗಿ ಬಂದಿದೆ. US ನಲ್ಲಿ 2,50,000 ಹತ್ರ ಜಾಬ್ಸ್ ಆಡ್ ಆಗುತ್ತೆ ಅಂತ ಜುಲೈ ಮಂತ್ ನಲ್ಲಿ ಎಸ್ಟಿಮೇಟ್ಸ್ ಇದ್ರೆ 5,28,000 ಹತ್ರ ಜಾಬ್ಸ್ ಜುಲೈ ತಿಂಗಳಿಗೆ ಆಡ್ ಆಗಿದೆ. ಎಕಾನಮಿ ರಿಲೇಟೆಡ್ ಆಗಿ ರಿಸೆಷನ್ ಬರ್ತಾ ಇದೆ, ಎಕಾನಮಿ ಈ ತರ ಆಗೋಗುತ್ತೆ ಅನ್ನೋ ತರ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಇದ್ರೆ ಅವೆಲ್ಲಾನು ವ್ಯಾನಿಶ್ ಮಾಡ್ತಾ ಈ ತರ ಬರ್ತಿರೋಂಥ ಜಾಬ್ಸ್ ಡೇಟಾ ಎಕಾನಮಿನಲ್ಲಿ ಗ್ರೋತ್ ಆರ್ ಎಕಾನಮಿ ಸ್ಲೋ ಆಗ್ತಿಲ್ಲ ಅನ್ನೋ ಒಂದು ಇಂಡಿಕೇಶನ್ ಕೊಡ್ತಾ ಇದರಿಂದ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತಗೊಂಡಿದೆ. ಏನಕ್ಕೆ ಎಕಾನಮಿನಲ್ಲಿ ಜಾಬ್ಸ್ ಆಡ್ ಆಗ್ತಾ ಇದ್ರೆ ನೆಗೆಟಿವ್ ಆಗಿ ತಗೊಂಡಿದೆ ಮಾರ್ಕೆಟ್ ಅಂದ್ರೆ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಇನ್ಫ್ಲೇಷನ್ ಡೇಟಾ ಅಂತೂ ಸರಿ ಇಲ್ಲ. ಇವನ್ ಎಕಾನಮಿ ಸೆಟಲ್ಡ್ ಆಗಿದೆ ಅಂತ ನಮಗೆ ಮೇಜರ್ ಆಗಿ ಹೇಳ್ತಿರೋಂತ ಒಂದೇ ಒಂದು ಮ್ಯಾಕ್ರೋ ಪಿಕ್ಚರ್ ಈ ಜಾಬ್ಸ್ ಡೇಟಾನೆ. ರೆಸ್ಟ್ ಆಫ್ ದಿ ಡೇಟಾ ಲೈಕ್ GDP ಡೇಟಾ ಆದ್ರೂ PMI ಡೇಟಾ ಆದ್ರೂ ಇವೆಲ್ಲ ನಮಗೂ ವೀಕ್ ಆಗೇ ಇದೆ. ಬಟ್ ಈ ಜಾಬ್ ಡೇಟಾ ಅಂತೂ ಪ್ರತಿ ಸಲ ಬಂದಾಗ್ಲೂ ಎಕಾನಮಿ ನಾರ್ಮಲ್ ಆಗಿದೆ ಅಂತ, ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಇದೆ. ಅದರಿಂದಾನೆ ಎಕಾನಮಿಕ್ ಗ್ರೋತ್ ಸರಿಯಾಗಿದೆ ಅಂತ ಅನ್ಕೊಂಡು ಇನ್ಫ್ಲೇಷನ್ ಫೋಕಸ್ ಮಾಡಬೇಕನ್ನೋ ತರ ಫೆಡ್ ಅವರು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಭಾವಿಸಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಿಂದ ನೆಕ್ಸ್ಟ್ ತಿಂಗಳಲ್ಲಿ ಬರ್ತಿರುವಂತ CPI ಡೇಟಾ ಅದಾದ್ಮೇಲೆ ಇರುವಂತ ಫೆಡ್ ಡಿಸಿಷನ್ ಇಂಪ್ಯಾಕ್ಟ್ ಮಾಡಬಹುದಂತ ಮಾರ್ಕೆಟ್ ಭಾವಿಸ್ತಾ ಇದೆ. ಈಗ ನಾನು ನಿಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಇವೆಂಟ್ಸ್ ನ ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಗೃತವಾಗಿ ಗಮನಿಸಿ. ಫಸ್ಟ್ ಥಿಂಗ್ ಇಂಪಾರ್ಟೆಂಟ್ ಡೇ ಆಫ್ಟರ್ ಟುಮಾರೋ ನಮಗ್ ಬರ್ತಿರುವಂತ ಅಪ್ಡೇಟ್ ಆಗಸ್ಟ್ 10th ದಿವಸ ಆಗಸ್ಟ್ ಗೆ ಸಂಬಂಧಿಸಿರುವ US CPI ಇನ್ಫ್ಲೇಷನ್ ಡೇಟಾ, US ಗೆ ಸಂಬಂಧಿಸಿರುವ CPI ಇನ್ಫ್ಲೇಷನ್ ಡೇಟಾ ನಮಗೆ ಅಪ್ಡೇಟ್ ಆಗತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ನಾಳೆ ನಮಗೆ ಮಾರ್ಕೆಟ್ ಹಾಲಿಡೇ ಅಂಡ್ ನಾಳೆ ಹಾಲಿಡೇ ಅಂಡ್ ಡೇ ಆಫ್ಟರ್ ಟುಮಾರೋ ಮೀನ್ಸ್ ಆಗಸ್ಟ್ 10th ನೈಟ್ ಈ ಡೇಟಾ ಅಪ್ಡೇಟ್ ಆಗತ್ತೆ. ಅಂದ್ರೆ ಮಾರ್ಕೆಟ್ ಟೈಮ್ ನಲ್ಲಿ ಅದು ಅಪ್ಡೇಟ್ ಆಗಲ್ಲ. ಅದರಿಂದ ಯಾರಾದ್ರೂ ಆಪ್ಷನ್ ಸೆಲ್ಲರ್ಸ್ ಇನ್ನು ಬೇರೆ ಯಾರಾದ್ರೂ ಮಾರ್ಕೆಟ್ ವೋಲಟಿಲಿಟಿನಿಂದ ಸ್ವಲ್ಪ ಆಚೆ ಇರಬೇಕು ಅಂತ ಅನ್ಕೊಳ್ಳೋರು ಆಗಸ್ಟ್ 10th ಅವ್ರ ಪೊಸಿಷನ್ ನ ಕ್ಯಾರಿ ಮಾಡಬೇಡಿ. ಅಂಡ್ ಇನ್ವೆಸ್ಟರ್ಸ್ ಅನ್ನು ಮಾರ್ಕೆಟ್ ಅಲ್ಲಿ ಒಳ್ಳೆ ವೋಲಟಿಲಿಟಿ ಇದ್ರೆ ಯಾವ್ದಾದ್ರು ಪೊಸಿಷನ್ ತಗೋಬೇಕು ಅನ್ಕೊಂಡ್ರು ಆರ್ ಎಕ್ಸಿಟ್ ಆಗ್ಬೇಕು ಅನ್ಕೊಂಡ್ರು ಆಗಸ್ಟ್ 10th ಡೇಟಾ ಅಪ್ಡೇಟ್ ಆದ್ಮೇಲೆ ಟ್ರೇಡ್ ತಗೊಳ್ಳೋದು ಒಳ್ಳೆ ಕೆಲಸ ಆಗತ್ತೆ. CPI ಇನ್ಫ್ಲೇಷನ್ ಡೇಟಾ ಆರ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಓವರ್ ಆಗಿ ನೆಗೆಟಿವ್ ಆಗಿದ್ರು ಆರ್ ಪಾಸಿಟಿವ್ ಆಗಿದ್ರು ಮಾರ್ಕೆಟ್ ವೋಲ್ಟೈಲ್ ಆಗಿರುತ್ತೆ. ಅದರಿಂದ ಆಗಸ್ಟ್ 10th ನೈಟ್ ಅಪ್ಡೇಟ್ ಆಗ್ತಾ ಆಗಸ್ಟ್ 11th ನಮಗೆ ಮಾರ್ಕೆಟ್ ನ ಅದು ಇಂಪ್ಯಾಕ್ಟ್ ಮಾಡೋದಕ್ಕೆ US CPI ಇನ್ಫ್ಲೇಷನ್ ಡೇಟಾ ನಮಗೆ ಬರ್ತಾ ಇದೆ. ಅಂಡ್ ಅದಾದ್ಮೇಲೆ ಪ್ರೀವಿಯಸ್ಲಿ ನಡೆದಿರುವಂತ US ಫೆಡ್ ಮೀಟಿಂಗ್ಸ್ 1 ಮಿನಿಟ್ಸ್ ಅಪ್ಡೇಟ್ ಆಗತ್ತೆ. ಮೋಸ್ಟ್ಲಿ ಆಗಸ್ಟ್ ಗೆ ಸಂಬಂಧಿಸಿರುವ ಇವೇ ಇಂಪಾರ್ಟೆಂಟ್ ಇವೆಂಟ್ಸ್. ಬಟ್ ಸೆಪ್ಟೆಂಬರ್ 2 ಎಂಪ್ಲಾಯ್ಮೆಂಟ್ ರೇಟ್ ಅನೌನ್ಸ್ಮೆಂಟ್ ಇರುತ್ತೆ ಅಂಡ್ ಸೆಪ್ಟೆಂಬರ್ 13th ನಲ್ಲಿ ಅಗೈನ್ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಬರ್ತಿರುವಂತ ಇನ್ಫ್ಲೇಷನ್ ಡೇಟಾ ಮೀನ್ಸ್ ಆಗಸ್ಟ್ 10th ಅಲ್ಲಿ ಬರ್ತಿರುವಂತ ಇನ್ಫ್ಲೇಷನ್ ಡೇಟಾ ಅಂಡ್ ಸೆಪ್ಟೆಂಬರ್ 30th ಬರುವಂತ ಅನದರ್ ಇನ್ಫ್ಲೇಷನ್ ಡೇಟಾ. ಇವೆರಡು ಇನ್ಫ್ಲೇಷನ್ ನಂಬರ್ಸ್ ಅಲ್ಲಿ ಏನಾದ್ರೂ ಬೆಟರ್ಮೆಂಟ್ ಕಾಣಿಸ್ತಿದ್ರೆ ಇನ್ಫ್ಲೇಷನ್ ಏನಾದ್ರೂ ಕಮ್ಮಿ ಆಗ್ತಿದ್ಯಾ ಇಲ್ವಾ ಅನ್ನೋದು ಫೆಡ್ ಅವರು ಭಾವಿಸಿ 21st ಸೆಪ್ಟೆಂಬರ್ ನ ಫೆಡ್ ಅವರೊಂದು ರೇಟ್ ಹೈಕ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತಾರೆ. ಅದರಿಂದ ಆಗಸ್ಟ್ 10th ಬರ್ತಾರಂತ CPI ಇನ್ಫ್ಲೇಷನ್ ಡೇಟಾ ಅಂಡ್ ಸೆಪ್ಟೆಂಬರ್ 30th ಬರುವಂತ CPI ಇನ್ಫ್ಲೇಷನ್ ಡೇಟಾ, ಈ ಎರಡು ಇಂಪಾರ್ಟೆಂಟ್ ಮ್ಯಾಕ್ರೋ ಫ್ಯಾಕ್ಟರ್ಸ್ ನಡೆಯೋ ಟೈಮ್ ಅಲ್ಲಿ ಮಾರ್ಕೆಟ್ ವೋಲ್ಟೈಲ್ ಆಗಿ ಇರಬಹುದು ಅನ್ನೋ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಯಾವ ತರ ಇದ್ರೆ ಒಳ್ಳೇದು CPI ಇನ್ಫ್ಲೇಷನ್ ಡೇಟಾ ಅಂದ್ರೆ ಕಮ್ಮಿ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ ಅಂದ್ರೆ ಕಮ್ಮಿ ಆಗ್ಬೇಕು. ಅನ್ಕೊಂಡಿರೋ ಲೆವೆಲ್ ಗಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಜಾಸ್ತಿ ಬರ್ತಿದೆ. ಈ ಸಲನು ಜಾಸ್ತಿ ಇರ್ತಾ ಇದ್ರೆ ಇನ್ ಬಿಟ್ವೀನ್ ಬಂದ್ರು ಎಕಾನಮಿ ರಿಲೇಟೆಡ್ ಆಗಿ ಅನ್ಕೊಂಡಷ್ಟು ಫ್ಯಾಕ್ಟರ್ಸ್ ಎಲ್ಲಾನು ಪಾಸಿಟಿವ್ ಆಗಿದ್ರೆ ಎಕಾನಮಿ ಸ್ಟೇಬಲ್ ಆಗಿದೆ ಅನ್ನೋದು ಒಂದು ನಂಬಿಕೆ ಏನಾದ್ರೂ US ಫೆಡ್ ಅವ್ರಿಗೆ ಅನ್ಸಿದ್ರೆ ಎಕಾನಮಿ ಹೇಗೋ ಸ್ಟೇಬಲ್ ಆಗಿದೆ ಅಲ್ವಾ, ಓನ್ಲಿ ನಾವು ಇನ್ಫ್ಲೇಷನ್ ಮೀನ್ಸ್ ಪ್ರೈಸಸ್ ಮಾತ್ರ ಜಾಸ್ತಿ ಆಗ್ತಿದೆ, ಅದರಿಂದ ಬಡ್ಡಿ ರೇಟ್ಗಳು ಇನ್ನೂ ಜಾಸ್ತಿ ಮಾಡಬಹುದು ಅನ್ನೋ ಒಂದು ಯೋಚನೆ ಅವ್ರಿಗೆ ಹೋಗಬಹುದು. ಅದರಿಂದ ಅವರು 75 ಬೇಸಿಸ್ ಪಾಯಿಂಟ್ಸ್ ಆರ್ ದ ವರ್ಸ್ಟ್ ಕೇಸ್ 100 ಬೇಸಿಸ್ ಪಾಯಿಂಟ್ಸ್ ಹೈಕನ್ನು ತಗೊಳ್ಳೋದಕ್ಕೆ ಅದನ್ನು ಡಿಪೆಂಡ್ ಅಪಾನ್ ಇನ್ಫ್ಲೇಷನ್ ಡೇಟಾ ಮೇಲೆ ಇರುತ್ತೆ. ಅದರಿಂದ ಆಗಸ್ಟ್ 10th ನ ಪೊಸಿಷನ್ಸ್ ಕ್ಯಾರಿ ಮಾಡೋರು ಅಂಡ್ ಸೆಪ್ಟೆಂಬರ್ 30th ನ ಪೊಸಿಷನ್ಸ್ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಅಂಡ್ ಏನಕ್ಕೆ ಮಾರ್ಕೆಟ್ ಈ ತರ ಬೆಳೀತಿದೆ ಅನ್ನೋ ಒಂದು ಕ್ವಶನ್ಸ್ ಬರ್ತಿದೆ. ಐ ಥಿಂಕ್ ಇದು ನಾವು ಮಲ್ಟಿಪಲ್ ನ್ಯೂಸ್ ವಿಡಿಯೋಸ್ ಅಲ್ಲೂ ಮಾತಾಡ್ಕೊಂಡಿದೀವಿ. FIS ಒಂದು ಬೈಯಿಂಗ್ ಆಕ್ಟಿವಿಟಿ ಲಾಸ್ಟ್ 7 days ನಲ್ಲಿ 9,700 crores ಹತ್ರ FIS ಬೈ ಮಾಡಿದ್ದಾರೆ. ಒಂದು ವೇಳೆ ಈ ತಿಂಗಳಲ್ಲಿ FIS ಬೈ ಸೈಡ್ ಇರ್ತಾ ಇದ್ರೆ ಸೆಪ್ಟೆಂಬರ್ 2021 ಆದ್ಮೇಲೆ ಆಕ್ಚುಲ್ ಆಗಿ ಅಲ್ಲಿ ಟ್ರಾಪ್ ಮಾಡಿರುವಂತ FIS ಆ ತಿಂಗಳಲ್ಲಿ ಅವರು ಬೈ ಸೈಡ್ ಗಿದ್ದು ನೆಕ್ಸ್ಟ್ ತಿಂಗಳೆಲ್ಲಾನು ಕಂಟಿನ್ಯೂಸ್ಲಿ ಸೆಲ್ ಮಾಡ್ಕೊಂತಾನೆ ಬಂದಿದ್ದಾರೆ. ಬಟ್ ಎನಿವೆ ಆ ಡೇಟಾ ಪಾಯಿಂಟ್ ನಾವು ತಗೊಂತ ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ಅವರು ಪಾಸಿಟಿವ್ ಆಗಿದ್ದು ಅಂಡ್ ನೆಕ್ಸ್ಟ್ ಯಾವ ತಿಂಗಳಲ್ಲೂ ಅವರು ನೆಟ್ ಪಾಸಿಟಿವ್ ಸೈಡ್ FIS ಇರಲಿಲ್ಲ.
ಅಂಡ್ ಇಲ್ಲಿವರೆಗೂ ಇರುವಂತ ನಂಬರ್ಸ್ ಪ್ರಕಾರ ಇವರು ಬೈ ಸೈಡ್ ಆರ್ ಸ್ವಲ್ಪ ನ್ಯೂಟ್ರಲ್ ಸ್ಲೈಟ್ ನೆಗೆಟಿವ್ ಆಗಿದ್ರು ಈ ತಿಂಗಳಲ್ಲಿ ಅವರು ನೆಟ್ ಬಯರ್ಸ್ ಆಗಿ ಎಂಡ್ ಆದ್ರೆ ಆಲ್ಮೋಸ್ಟ್ ನಿಯರ್ ಟು 1 year ಆದ್ಮೇಲೆ ಅವರು ಅಗೈನ್ ಬೈ ಸೈಡ್ ಬಂದಾಗೆ ಮೀನಿಂಗ್. ಯಾವಾಗ್ಲೂ ಮಾರ್ಕೆಟ್ ಪ್ರೆಸೆಂಟ್ ಇರೋ ಡೇಟಾ ನೋಡಿ ಟ್ರೇಡ್ ಆಗಲ್ಲ. ಬಿಕಾಸ್ ಡೇಟಾ ಬಂದ ಮೇಲೆ ರಿಯಾಕ್ಟ್ ಆಗೋದು ರಿಟೇಲರ್ಸ್ ಅಂದ್ರೆ ನಾವು. ಆದ್ರೆ ಡೇಟಾ ಬರೋಕ್ ಮುಂಚೆನೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಮೂಲಕ ಡೇಟಾನ ಪ್ರಿಡಿಕ್ಟ್ ಮಾಡಿ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಯಾವ ತರ ಇರುತ್ತಂತ ತಿಳ್ಕೊಂಡು ಸ್ಮಾರ್ಟ್ ಮನಿನ ಫ್ಲೋ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಇಡ್ತಿರುವಂತ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ಇವತ್ತು ನಿಫ್ಟಿ ರೆಸಿಸ್ಟೆಂಟ್ ಎಕ್ಸಾಕ್ಟ್ಲಿ 17,550 ಹತ್ರನೇ ಫೇಸ್ ಮಾಡಿದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಅಪ್ಸೈಡ್ ಬರ್ತಾ ಇದ್ರೆ 17,550 ಇಮಿಡಿಯೇಟ್ ಆಗಿ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಬಟ್ ಎಕ್ಸಾಕ್ಟ್ಲಿ ಆ ಲೆವೆಲ್ ತರ ಅನ್ಕೋಬೇಡಿ. 550 to 574 ಆ 25 ಪಾಯಿಂಟ್ಸ್ ರೇಂಜ್ ಅಂತೂ ಬಿಟ್ಬಿಡಿ. ಅಬೋವ್ ಬಂದ ಮೇಲೆ ಸಸ್ಟೈನ್ ಆಗ್ತಾ ಇದ್ರೆ ನೆಕ್ಸ್ಟ್ 17,640 ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂಡ್ ಅದರ ಅಬೋವ್ 17,750 ಅಂಡ್ ಬಿಲೋ ಫಾಲ್ ಆಗ್ತಾ ಇದ್ರೆ 17,440 ಅಂಡ್ ಅದರ ಬಿಲೋ 17,380. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇವತ್ತು ಸೆಕೆಂಡ್ ಹಾಫ್ ನಲ್ಲಿ ಫಾಲ್ ಆದಾಗ ತಗೊಂಡಿರುವಂತ ಲೆವೆಲ್ 38,160, ಅದರ ಬಿಲೋ 37,880. ಅಬೋವ್ ಬರ್ತಾ ಇದ್ರೆ 38,340 ಅಂಡ್ ಅದರ ಅಬೋವ್ 38,740. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಡೇಟಾ ಗಮನಿಸಿದ್ರೆ 11th August ಅಂಡ್ 18th ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾ ಗಮನಿಸ್ತಾ ಇದ್ರೆ ಪ್ರೆಸೆಂಟ್ ಇರುವಂತ ಲೆವೆಲ್ಸ್ ಇಂದ ಅಪ್ಸೈಡ್ ಹೋಗ್ತಾ ಇದ್ರೆ 17,800 ಹತ್ರನೇ ಓವರ್ ಆಲ್ ಅಂಡ್ ಇಂಟ್ರಾಡೇ ನಲ್ಲೂ ಆಕ್ಟಿವಿಟಿ ಬಿಲ್ಡ್ ಆಗ್ತಿದೆ. ಅಂಡ್ ಡೌನ್ ಸೈಡ್ ಕಂಪಾರಿಸನ್ ಕಾಲ್ ರೈಟಿಂಗ್ ಡೇಟಾ ನಾವು ಅಸೆಸ್ ಮಾಡ್ತಾ ಇದ್ರೆ 17,300, 17,200 ಅಂಡ್ 17,000 ಇಂಪಾರ್ಟೆಂಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಕ್ಲೋಸ್ ರೇಂಜ್ ಗಮನಿಸಬೇಕು ಅಂದ್ರೆ 17,200 to 17,800 ಗಮನಿಸಬಹುದು. ಮೀನ್ಸ್ ಇನ್ ಬಿಟ್ವೀನ್ ಈ 600 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ಇರಬಹುದು ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.